ಸರ್, ಈ ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ, ಈ ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ, ಈ ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ, ನಮ್ಮ ಕಾಲದಲ್ಲಿ ಇಳಿತ ಆಗಿದೆ. ಒಂದು ಗರ್ಭಿಣಿ ಆಗದ್ರಿಂದ ಹಿಡಿದು ಎಲ್ಲಿ ಹೆರಿಗೆ ಆದಂತ 42 ದಿನ ನಂತರವರೆಗೂ ಒಂದು ಮಹಿಳೆ ಸಾವಾದ್ರೆ ಅದು ಮ್ಯಾಟ್ರನಲ್ ಡೆತ್ ಅಂತಾನೆ ಲೆಕ್ಕ ಆಗುತ್ತೆ. ಅಂಡರ್ ರಿಪೋರ್ಟಿಂಗ್ ಆಗಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಿಟ್ ಏನಿವತ್ತು ಜನರಲ್ ಹಾಸ್ಪಿಟಲ್ ಜನರಲ್ ಡೆತ್ ಅಂತ ಬೇರೆ ಕ್ಯಾಟಗರಿ ತಗೊಂಡೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಮೆಟ್ರನಲ್ ಡೆತ್ ಅಲ್ಲಿ ಅಂಡರ್ ರಿಪೋರ್ಟಿಂಗ್ ಮಾಡಿದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಸಭಾಧ್ಯಕ್ಷರೇ, ಸಿಸೇರಿಯನ್ ಸೆಕ್ಷನ್ ಮಾಡ್ಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ, ಎಷ್ಟು ಪರ್ಸೆಂಟೇಜ್ ಮೆಡಿಕಲಿ ಅಲೌಡ್. ಇವತ್ತು ನೀವು ನೋಡಬೇಕು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಮೋರ್ ದೆನ್ 50% ಸಿ ಸೆಕ್ಷನ್ ಮಾಡ್ತಾರೆ. 25,000 ದುಡ್ಡು ತಗೊಂಡು ಸಿ ಸೆಕ್ಷನ್ಗಳು ಮಾಡ್ತಾರೆ. ಒಂದೇ ಡಾಕ್ಟರ್ ಒಂದೇ ದಿನದಲ್ಲಿ 25 ಸಿ ಸೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡಿರೋದಿದೆ. ಇವೆಲ್ಲ ಇವ್ರಿಗೆ ಗೊತ್ತಿಲ್ವಾ? ಏನಾಗ್ತಿದೆ ಇಲಾಖೆನ ಗೊತ್ತಿಲ್ವಾ? ಇಲಾಖೆ ಸಚಿವರು ನೋಡಲ್ವಾ? ಇಲಾಖೆ ಕಮಿಷನರ್ ನೋಡಲ್ವಾ? ಪ್ರಧಾನ ಕಾರ್ಯದರ್ಶಿ ನೋಡಲ್ವಾ? ಮೆಡಿಕಲ್ ಸೂಪರಿಂಟೆಂಡೆಂಟ್ ನೋಡಲ್ವಾ? ಡೈರೆಕ್ಟರ್ ನೋಡಲ್ವಾ? ನೋಡಿ, ಒಂದೊಂದು ಡಾಕ್ಟರ್ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಪ್ರೊಸೀಜರ್, ಒಂದು ಸಿ ಸೆಕ್ಷನ್ ಮಾಡಿದ್ರೆ ಒಂದು ಸಪರೇಟ್ ಕಿಟ್ ಇರಬೇಕು. ಒಂದೇ ಕಿಟ್ಟು 10 ಕಿಟ್ ಇದ್ರೆ 25 ಸೆಕ್ಷನ್ ಅದೇ ಸ್ಟರ್ಲೈಸ್ ಆಗ್ದೇನೆ ಆ ಪೇಷಂಟ್ಗಳ ಮೇಲೆ ಅದೇ ಗೌನು, ಕಾರ್ಬನಲೈಸೇಷನ್ ಆಗಲ್ಲ, ಓಟಿ ಸ್ಟರ್ಲೈಸ್ ಆಗಲ್ಲ, ಅದೇ ಗೌನು ಅದೇ ಇದು ಸ್ಟರ್ಲೈಸ್, ಏನ್ ಸ್ಟೆರಿಲಿಟಿ ಇಲ್ಲದೆ ಆ ಪೇಷಂಟ್ಗಳನ್ನ ಅವ್ರನ್ನೇನು ಮನುಷ್ಯರು ಅಂತ ಟ್ರೀಟ್ ಮಾಡ್ತಿದಾರ? ಆ ಮನುಷ್ಯರು ಅಂತ ಟ್ರೀಟ್ ಮಾಡಿದಾರ? ಈ ರೀತಿ ಯಾವುದೇ ಮುನ್ನೆಚ್ಚರಿಕೆ ಇಲ್ವಾ? ಯಾವ ಒಂದು ಓಟಿಯಲ್ಲಿ ಸಭಾಪತಿಗಳಿಗೆ ನಾನು ಹೇಳ್ತಿರೋದು ಒಂಚೂರು ನಿಮ್ಗೆ ಸತ್ಯ ಬೇಡ ಆಗಿದೆ. ರಕ್ಷಣೆ ಬರಬೇಕು ಸಭಾಧ್ಯಕ್ಷರೇ. ನಾನು ಮಾತಾಡ್ತಾ ಇದ್ದೀನ ಬಿಟ್ಟು ಮಾತಾಡ್ರೆ ನೀವು ಮಾತಾಡಿ. ಇಲಾಖೆ ಬಗ್ಗೆ ಪ್ಲೀಸ್ ಬೆಳಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವಕಾಶ ಮಾಡಿಕೊಡ್ಬೇಕು. ಆಸ್ಪತ್ರೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಬೇಕು? ಡಾಕ್ಟರ್ ಅಶ್ವಥ್, ಈ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಹೇಳ್ತೀನಿ, ಇಬ್ಬರು ಕೂಡ ಡಾಕ್ಟರ್. ನಿಮ್ಮ ಮಂತ್ರಿ ಹತ್ರ ಹೋಗಿ ಮಾತಾಡಿ. ಇಬ್ಬರು ಕೂಡ ಡಾಕ್ಟರ್ಗಳೇ. ಅವ್ರಿಗೆ ಇಂಪಾರ್ಟೆಂಟ್ ಪಾಯಿಂಟ್. ಅಯ್ಯೋ ಬಿಡಿ ಸರ್, ಒಂದೇ ಊರು ಒಂದೇ ಬೇಡ, ದಯವಿಟ್ಟು ನನಗೆ ಬೇಡ. ಅವ್ರ ಮಂತ್ರಿ ಮಾತಾಡ್ಲಿ, ಸಭಾಧ್ಯಕ್ಷರು ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ರಂಗನ ಕೂತ್ಕೊಳ್ಳಿ. ನೋಡಿ, ನಾನು ಹೇಳ್ತಿರೋದು ಏನ್ ತಪ್ಪಿದ್ರೆ ನೀವು ಹೇಳ್ಬಿಡಿ, ನಾನು ಕೂತ್ಕೊಂಡು. ಏನ್ ತಪ್ಪಿಲ್ಲ, ತಪ್ಪಿದ್ರೆ ಹೇಳಿ. ಈಗ ನೀವು ವಿಚಾರ ಸಹಿ ಹಾಕಿದ್ರೆ ಹೇಳಿ, ಮುಗಿಸಬಹುದಲ್ಲ. ಅಲ್ಲ, ದಯವಿಟ್ಟು ನಾನು ಏನಾರ ಪುನರ್ ಉಚ್ಚಾರಣೆ ಏನಾರು ಮಾಡಿದ್ರೆ ನೀವು ಹೇಳಿದ್ನ ಇಲ್ಲ. ಈಗ ಸಬ್ಜೆಕ್ಟ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ದೀರಿ. ಈಗ ಬಹಳಷ್ಟು ಚರ್ಚೆ ಆಗ್ಬೇಕು. ಏನ್ ಮಾತಾಡ್ಬೇಕು ನಾವು ಸದನದಲ್ಲಿ? ಏನ್ ಮಾತಾಡ್ಬೇಕು ಅಂತ ನೀವು ಹೇಳಿ ಸಭಾಧ್ಯಕ್ಷರೇ. ಆರೋಗ್ಯ ಶಿಕ್ಷಣ ನಿಮಗೆ ಗೊತ್ತಿದೆ, ನೀವು ಯಾವಾಗ್ಲೂ ಮಾತಾಡ್ತೀರಾ. ಆರೋಗ್ಯ ಸಭಾಧ್ಯಕ್ಷರೇ ಪ್ರಸ್ತುತವಾದಂತ ಆಗ್ಲಿ. ಈಗ ಡಾಕ್ಟರ್ ಅಶ್ವಥ್ ಹೇಳ್ತಿರೋಂತ ವಿಚಾರದಲ್ಲಿ ಹಾಗಾಗಿ ಹೇಳ್ತೀವಿ. ಏನೊಂದು ಆರೋಗ್ಯಗಳಲ್ಲಿ ಯಾವ ನಾನು ಹೇಳೋದು, ಈ ರೀತಿ ಸೇವೆಗಳು ಇಷ್ಟೊಂದು ಆವೇಶದಲ್ಲಿ ಹೇಳಿದ್ರೆ ಒಂದು ಮೆಡಿಕಲ್ ಟರ್ಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ನಾವು ಒಂದ್ ಸ್ವಲ್ಪ ಸದನಕ್ಕೆ ಒಂಚೂರು ವಿಚಾರ ಇವನ್ನ ನಾನು ನೋಡಿದ್ದೀನಿ. ಸನ್ಮಾನ್ಯ ಮಂತ್ರಿಗಳು ಏನಾರ ವಿಷಾದ ಇದೆಯಾ ಪಾಪ, ಏನಾರ ಬೇಜಾರು ಮಾಡ್ಕೊಂಡಿದ್ದಾರಾ? ಇಲ್ಲ. ಆ ವರ್ಷ ಇಷ್ಟಾಗಿತ್ತು, ಈ ವರ್ಷ ಸಾವು ಇಷ್ಟಾಗಿದೆ, ಈ ವರ್ಷ ಸಾವಾಗಿದೆ. ಇದನ್ನ ಜಸ್ಟಿಫೈ ಮಾಡ್ಕೋತಾ ಇದ್ದಾರೆ. ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳುವಂತ ಆರೋಗ್ಯ ಸಚಿವರು ನೀವೆಲ್ಲರೂ ನೋಡಿದ್ದೀರಾ? ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳೋರು ಈ ರೀತಿ ಅಲ್ಲ. ನಾನು ಕೇಳ್ತಿರೋದು, ಸಾವನ್ನ ಜಸ್ಟಿಫೈ ಮಾಡ್ಕೊಳಕ್ಕಾಗತ್ತೆ? ಇದು ಇಷ್ಟು ಸಾವಾಗಿದೆ. ಹೇಳ್ತಿರೋದನ್ನ ತಪ್ಪಾಗಿ ಕೋವಿಡ್ ಕಾಯಿಲೆ ಗೊತ್ತಿದೆ.
ಸನ್ಮಾನ್ಯ ಸಚಿವರು ನಾನು ಬಂದಾದ್ಮೇಲೆ ಒಂದೇ ಕಿಟ್ಟು ಒಂದೇ ಸರ್ಜರಿ ಅಂತಾರೆ. ಆ ಟೈಮಲ್ಲಿ ಏನ್ ಮಾಡ್ತಿದ್ರು? ರಿವೈಸ್ ಆಗಿಲ್ಲ ಅಂತ ಪಾಪ ಸಚಿವರೇ ಪಾಪ ವೆಸ್ಟ್ ಬೆಂಗಾಲ್ ಅಲ್ಲಿ ಫಾರ್ಮಸಿ ಇರೋದನ್ನ ಮಾತಾಡ್ಬೋದು. ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್ ಎಲ್ಲ ವೆಸ್ಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗ ಮಂತ್ರಿ ಉತ್ತರ ಕೊಡ್ತಾರೆ. ಅದಕ್ಕೆ ಯಾರ್ಯಾರ್ದು ಅಂತ ಹೇಳಿ ಸ್ಕೀಮ್ ಏನಂತ ಮಂತ್ರಿ ಉತ್ತರ ಕೊಡ್ತಾ ಇದ್ದಾರೆ. ಪದೇ ಪದೇ ಮಾನ್ಯ ಅಧ್ಯಕ್ಷರೇ ಅವರಿಗೆ ಅವ್ರು ಏನ್ ಹೇಳ್ತಾರೆ ಕೇಳಕ್ ಮಂತ್ರಿ ಉತ್ತರ ಕೊಡ್ತಾರಲ್ಲ ಮಾಹಿತಿಗಳನ್ನ ಆಯ್ತು ಸರಿ ಇದೆ ಹೇಳಕ್ಕಾರ ಕೊಡಿ ಸರ್. ಅದನ್ನು ಮಂತ್ರಿಗಳು ಅದಕ್ಕೆ ಈಗ ಸಿ ಸೆಕ್ಷನ್ ಬಗ್ಗೆ ಹೇಳ್ತಾರೆ. ನೀವು ಮಂತ್ರಿಗಳ ನೀವು ಮಂತ್ರಿಗಳ ರಂಗನಾಥ್ ಅವರೇ, ಅದಕ್ಕೆ ಮಂತ್ರಿ ಕಾಂಪಿಟೇಷನ್ ರಂಗನಾಥ್ ಅವರೇ ಈಗೇನು ಸಂಬಂಧ ಸಾವಾಯ್ತು ಅಂತಾರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಕೊಡಿ. ಮಂತ್ರಿ ಉತ್ತರ ಕೊಡ್ತಾರೆ ಅದಕ್ಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಬ್ರೈನ್ ಕ್ಲಿನಿಕ್ ಅನ್ನ ನೀವು ನೋಡ್ತೀರಾ, ಮೊನ್ನೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬ್ರೈನ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಬ್ರೈನ್ ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಿ ಒಬ್ಬರೇ ಒಬ್ರು ನ್ಯೂರಾಲಜಿಸ್ಟ್, ಒಂದೇ ಒಂದು ನ್ಯೂರಾಲಜಿಸ್ಟ್ ಅಪಾಯಿಂಟ್ ಮಾಡಿದಾರೆ ಕೇಳಿ. ನೆಕ್ಸ್ಟ್ ಅಲ್ಲ, ಎಲ್ಲಾ ಜಿಲ್ಲೆನಲ್ಲೂ ಬ್ರೈನ್ ಕ್ಲಿನಿಕ್ ಒಂದು ಬಹಳ ದೊಡ್ಡ ಅಡ್ವರ್ಟೈಸ್ಮೆಂಟ್, ಒಂದೇ ಒಂದು ನ್ಯೂರಾಲಜಿಸ್ಟ್ ಅಪಾಯಿಂಟ್ ಮಾಡಿದ್ರು. ಹಾಗಾಗಿ ಎಲ್ಲಾ ವಿಚಾರದಲ್ಲೂ, ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಇವರು KSMLCL ನಲ್ಲಿ ಪ್ರೊಕ್ಯೂರ್ ಮಾಡೋ ಡ್ರಗ್ಸ್ಗಿಂತ ಇನ್ನು ಹೆಚ್ಚಿನ ಡ್ರಗ್ಸ್ ಲೋಕಲಿ ಆಸ್ಪತ್ರೆಗಳು ಪ್ರೊಕ್ಯೂರ್ ಮಾಡ್ತಿದ್ದಾರೆ. ಅಂದ್ರೆ ಈ KSMLCL ಕಾರ್ಯ ಮಾಡ್ತಿದ್ಯಾ? ಇಸ್ ಇಟ್ ಪರ್ಫಾರ್ಮಿಂಗ್? ನೀಡ್ ಬೆಸ್ಟ್ ಕೊಡಬೇಕು. ಎಷ್ಟು ಕೇಳಿದ್ರು ಅವ್ರು ಹೇಳಿದ್ರು ಜನ ಆರೋಗ್ಯ ಔಷಧಿ ಅಂಗಡಿಗಳನ್ನ ಮುಚ್ಚಬೇಕು. ಔಷಧಿ ಏನ್ ಫಾರ್ಮಸಿನ, ಜನೌಷಧಿ ಕ್ಲಿನಿಕ್ ಫಾರ್ಮಸಿನ ಮುಚ್ಚಿಸ್ಬೇಕು. ನಾವೆಲ್ಲ ಔಷಧಿ ಕೊಟ್ಬಿಡ್ತಾ ಇದೀವಿ. ಕೊಡ್ತಾ ಇದಾರ? ಈ ರೀತಿ ಇವತ್ತು ಈ ಸರ್ಕಾರದಲ್ಲಿ ನೀವು ಪ್ರತಿಯೊಂದು ನನ್ನ ಇನ್ನ ಹಲವಾರು ಯೂಸರ್ ಪಾಲಿಸಿ ನಾನು ಹೇಳ್ತಿದ್ದೆ, ಯೂಸರ್ ಪಾಲಿಸಿ ಮಂತ್ರಿಗೆ ಗೊತ್ತಿಲ್ಲ ರಿವೈಸ್ ಆಗಿರೋದು. ಸೊ ಹಾಗಾಗಿ ಅವರೇ ಇಲ್ಲೇ ಉತ್ತರ ಹೇಳಿದ್ರು ನಾವು ಮಾಡಿಲ್ಲ ಅಂತ ಮಾಡಿದ್ದಾರೆ. ಸೊ ಈ ರೀತಿ ಯೂಸರ್ ಪಾಲಿಸಿ, ಯೂಸರ್ ಚಾರ್ಜಸ್ ನ ಇಮಿಡಿಯೇಟ್ಲಿ ತೆಗೆದಾಕ್ಬೇಕು. ಎಲ್ಲಾ ರೀತಿಯಾದಂತಹ ರಿಯೇಜೆಂಟ್ಸ್ ಯಾವುದು ಲ್ಯಾಬ್ಗೆ KSMLCL ನಿಂದ ಒಂದೇ ಒಂದು ರಿಯೇಜೆಂಟ್ ಕೊಡ್ತಿಲ್ಲ, ಒಂದೇ ಒಂದು ರಿಯೇಜೆಂಟ್. ಹಾಗಾಗಿ ಉತ್ತರ ಕರ್ನಾಟಕ ಸರ್ಕಾರ ನೇರವಾಗಿ ನಾನು ಹೇಳೋದಾದ್ರೆ ಕೊಲೆಗಡಕ ಸರ್ಕಾರ, ನೇರವಾಗಿ ಕೊಲೆ ಮಾಡ್ತಿರುವಂತ ಸರ್ಕಾರ ಏನಾದ್ರೆ ಜೀವನ ಉಳಿಸಿದೀವಿ, ನಿಮಗೂ ಸಮೇತ ಎಲ್ಲರಿಗೂ ಸಮೇತ ಕೋವಿಡ್ ಇಂದ ಕೊಟ್ಟಿದ್ದೀವಿ. ಕ್ರಿಮಿನಲ್ ಕೇಸ್ ಸಚಿವರ ಮೇಲೆ ಇಷ್ಟು ಸಾವಿಗೆ ಕಾರಣಕರ್ತರ ಆರೋಗ್ಯ ಸಚಿವರ ಕೇಸ್ ದಾಖಲಾಗಬೇಕು, ಇವರಿಗೆ ವಜಾ ಹಾಕಬೇಕು. ಬಾಣಂತಿಯರ ಸರ್ಕಾರಕ್ಕೆ ಆರೋಗ್ಯ ಇಲಾಖೆ ಬಾಣಂತಿಯರ ಸಾವಿಗೆ ಕಾರಣದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಸಾವಿಗೆ ಕಾರಣದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಸಾವಿಗೆ ಕಾರಣದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಸಾವಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಸಾವಿಗೆ
ಸರ್ಕಾರ ಅನಂತರ ಸಾವಿರ ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಈ ಚರ್ಚೆ ಮಾಡಿ ಈಗ ಬಾಣಂತಿಯರ ಸಾವಿರ